ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ಈ ರೀತಿ ಸಿಲಿಂಡರ್ ಬೀಡ್ಸ್ ಮತ್ತು ಹಾರ್ಟ್ ಬೀಡ್ಸಿಂದ ನಿಮಗೆ ನೋಡಿ ಇವೆರಡು ಬೀಡ್ಗಳಿಂದ ನಿಮಗೆ ಎರಡು ರೀತಿಯ ಡಿಸೈನ್ಸ್ಗಳನ್ನ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿದೆ, ಬಿಗಿನರ್ಸ್ಗಳು ಕೂಡ ಈಸಿಯಾಗಿ ಹಾಕೋಬೋದು. ಬನ್ನಿ ಡಿಸೈನ್ನ ತೋರಿಸ್ತೀನಿ ನೋಡಿ. ಮೊದಲೇ ನಾನು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ತೋರ್ಸೋಕ್ಕೆ ಅಂತ ನೋಡಿ 6 ಎಳೆ ಥ್ರೆಡ್ಡನ್ನು ಹೀಗೆ ಸೂಜಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾವು ನಮಗೆ ಎಷ್ಟು ಮೆಜರ್ಮೆಂಟಿಗೆ ಬೇಕೋ ಅಷ್ಟು ಹಾಕಬೇಕು. ನಾನಿಲ್ಲಿ 1 ಇಂಚಿಗೆ ಹಾಕೊಳ್ತಾ ಇದ್ದೀನಿ. ಹೀಗೆ ತಗೋಬೇಕು. ಸ್ವಲ್ಪ ಲೆಂತ್ ಇರಲಿ, ಯಾಕೆಂದರೆ ಇಲ್ಲಿ ನಾಟ್ ಹಾಕೋಬೇಕು ನಾವು, ಅದಕ್ಕೋಸ್ಕರ ನೋಡಿ. ಹೀಗೆ ಒಂದು ನಾಟ್ ಹಾಕಿದ್ದೀನಿ. ನೆಕ್ಸ್ಟು ಇನ್ನೊಂದು ನಾಟನ್ನು ಹಾಕ್ಕೊಳ್ತೀನಿ. ಹೀಗೆ ಹಾಕ್ಕೊಂಡು ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಹೀಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಬೀಡ್ಗಳನ್ನ ಹಾಕೋಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಗ್ಲೂವನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಎಲ್ಲದಕ್ಕೂ ಸೇರಿಸಿ ಹೀಗೆ ಹಾಕ್ಕೊಂಡ್ರೆ ನಾವು ಬೀಡನ್ನು ಇನ್ಸರ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಈಸಿಯಾಗಿ ಹಾಕೋಬೋದು ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೂ ಒಂದು ಸಲ ತೋರಿಸ್ತೀನಿ. ಈ ರೀತಿ ಹಾಕೊಳ್ಳಿ. ಸ್ವಲ್ಪ ಲೆಂತ್ ಬೇಕು. ಈ ರೀತಿ ತೊಗೊಂಡು 6 ಎಳೆ ದಾರನ ತೊಗೊಂಡಿದ್ದೀನಿ. ಇದನ್ನು ಡಬಲ್ ಮಾಡಿಕೊಂಡ್ರೆ ನಮಗಿಲ್ಲಿ 12 ಎಳೆ ಆಗುತ್ತೆ ನೋಡಿ. ನೀವು ಬೇಕಾದರೆ 4 ತೊಗೊಂಡು 8 ಸಹ ಮಾಡ್ಕೋಬೋದು. ಹೀಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಸಹ ಹೀಗೆ ನೋಡಿ, ಹೀಗೆ ನಾಟನ್ನು ಹಾಕೋಬೇಕು. 1 2 ಸಲ ನಾಟನ್ನು ಹಾಕ್ಕೊಂಡು ಎಷ್ಟು ಲೆಂತ್ ಬೇಕು ನೋಡ್ಕೊಂಡಷ್ಟಕ್ಕೆ ಹೀಗೆ ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ನಾವು ಹೀಗೆ ತಗೊಂಡು ನೋಡಿ, ನಾನಿಲ್ಲಿ ಸಿಲಿಂಡರ್ ಬೀಡನ್ನು ಫಸ್ಟ್ ತೊಗೊಳ್ತಾ ಇದ್ದೀನಿ. ಹೀಗೆ ಹಾಕೋಬೋದು. ಅಲ್ಲಿ ಗಮ್ ಹಾಕಿರೋದ್ರಿಂದ ನಾವು ಹೀಗೆ ಆರಾಮಾಗಿ ಹಾಕೋಬೋದು ನೋಡಿ. ಈ ರೀತಿ ಹಾಕೊಳ್ಳೋದು. ಹೀಗೆ ಹಾಕೊಂಡಾದಮೇಲೆ ನೋಡಿ, ಹೀಗೆ ಎರಡನ್ನೂ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇಲ್ಲಿ ಒಂದು ನಾಟನ್ನು ಹಾಕೋಬೇಕು. ಎರಡನ್ನೂ ಸೇರಿಸಿ ಹೀಗೆ ಒಂದು ನಾಟ್ ಹಾಕೋಬೇಕು. ನಾಟ್ ಹಾಕೊಳ್ಳುವಾಗ ನಮಗೆ ಪಕ್ಕಕ್ಕೆ ಹಾಕೋಕ್ಕೆ ಬರಲ್ಲ ಅನ್ನೋದಾದರೆ ನಾನು ಅವತ್ತೂ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಒಂದು ಸೂಜಿ ಸಹಾಯ ತೊಗೊಂಡು ಹೀಗೆ ಪಕ್ಕಕ್ಕೆ ತೊಗೊಂಡೋಗಿ ಆರಾಮಾಗಿ ಪಕ್ಕಕ್ಕೆ ಹಾಕ್ಬೋದು. ಈ ರೀತಿ ಬರುತ್ತೆ. ಈ ರೀತಿ ಗ್ಲೂನ ಹಾಕೊಳ್ಳೋದ್ರಿಂದ ಈ ರೀತಿ ಬೆನಿಫಿಟ್ಸ್ ಇದೆ ನೋಡಿ ಫ್ರೆಂಡ್ಸ್. ನಾವು ಸೂಜಿನ ಹಾಕೋ ಬದಲು ಈ ರೀತಿ ಆರಾಮಾಗಿ ಹೀಗೆ ಪೋಣಿಸಿಟ್ಕೋಬೋದು ನೋಡಿ. ಈಸಿಯಾಗಿ ನೋಡಿ, ಈಸಿಯಾಗಿ ಹೀಗೆ ತೊಗೋಬೋದು. ಹೀಗೆ ತೊಗೊಂಡು ಎರಡನ್ನೂ ಸಹ ನೋಡಿ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಈ ರೀತಿ ನಾಟನ ಮಾಡಿಕೊಂಡು ಈಗ ನೋಡಿ ಇದಕ್ಕೆ ಹೀಗೆ ಸೂಜಿನ ಇಟ್ಕೊಂಡು ಹೀಗೆ ಎಳೀರಿ. ಅದು ಹೋಗುತ್ತೆ, ಬೀಡ್ ಪಕ್ಕ ಹೋಗಿ ಕೂರುತ್ತೆ. ಈ ರೀತಿ ನೋಡಿ, ಈ ರೀತಿ ಈಸಿಯಾಗಿ ಹಾಕ್ಬೋದು ನಾವು. ಈಗ ಇದಕ್ಕೆ ನಾವು ನೋಡಿ ಇಲ್ಲಿ 120 ಎಳೆ ಥ್ರೆಡನ್ನು ತೊಗೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋದು. ಇದು ಹೀಗೆ ತೊಗೊಳ್ಳಿ. ಹೀಗೆ ತೊಗೊಂಡು ನೀಟಾಗಿ ನಿಮಗೆ ಎಷ್ಟು ಉದ್ದ ಬೇಕೋ ಚಿಕ್ಕಕ್ಕೆ ಬೇಕೋ ನೋಡಿಕೊಂಡು ಅಷ್ಟು ಲೆಂತ್ಗೆ ಮಾತ್ರ ಬಿಟ್ಕೊಳ್ಳಿ. ಹೀಗೆ ನೋಡಿ ಈ ರೀತಿ. ಈಗ ಜರಿ ಥ್ರೆಡನ್ನು ತೊಗೊಂಡು ಹೀಗೆ ನಾಟನ್ನು ಹಾಕೋಬೇಕು. ನಾಟ ಹಾಕಾದ್ಮೇಲೆ ನೀಟಾಗಿ ಇದನ್ನು ಸುತ್ತಬೇಕು. ನೋಡಿ, ಈ ರೀತಿ ಸುತ್ತಕೊಂಡಾದ್ಮೇಲೆ ಮತ್ತೆ ಹೀಗೆ ನಾಟನ್ನು ಮಾಡ್ಕೊಳ್ಳಿ. ನೋಡಿ, ಹೀಗೆ 1-2 ಸಲ ನಾಟ್ ಹಾಕೊಳ್ಳಿ. ನಾಟನ್ನು ಹಾಕ್ಕೊಂಡು ಹೀಗೆ ಹಿಂದೆ ತಿರುಗಿಸ್ಕೊಂಡು ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಹೀಗೆ ಹಾಕಿ ಹೀಗೆ ತಗೊಳ್ಳಿ. ಮತ್ತು ಮೇಲೆಯಿಂದ ಹೀಗೆ ಹಾಕಿ ಮತ್ತೆ ಇನ್ನೊಂದು ಸಲ ಹೀಗೆ ಸೂಜಿ ಮೇಲಿಗೆ ಹಾಕಿ ಹೀಗೆ ಹಾಕಿದ್ರೆ ನೀಟಾಗಿ ಸೆಕ್ಯೂರಾಗಿ ಟೈಟಾಗಿ ಕೂರುತ್ತೆ.
ನೋಡಿ ಈ ರೀತಿ ಬರುತ್ತೆ ನೋಡಿ. ಇದನ್ನು ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೋಡಿಕೊಂಡು ಹೀಗೆ ಕಟ್ನ ಮಾಡ್ಕೊಳ್ಳಿ ನೋಡಿ. ಎಷ್ಟು ನೀಟಾಗಿ ಕಾಣುತ್ತೆ. ಸ್ಯಾರಿ ಪೂರ್ತಿ ಹಾಕಿದ್ರೆ ಯಾವುದೇ ಸ್ಯಾರಿಗೂ ಹಾಕ್ಬೋದು, ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಇದು. ಈಗ ನೆಕ್ಸ್ಟ್ ಇದಕ್ಕೂ ಹೀಗೆ ಹಾಕೊಳ್ಳೋಣ. ಹೀಗೆ ತಗೊಂಡು ಹೀಗೆ ಜರಿ ಥ್ರೆಡ್ಡಿಂದ ನೀಟಾಗಿ ನಾವು ಸುತ್ಕೋಬೇಕು. ಜರಿ ಥ್ರೆಡನ್ನು 2 ಅಥವಾ 3 ಸುತ್ತಿಗೆ ಸುತ್ತಬಿಡಬೇಡಿ, ಇಲ್ಲ ಒಂದ್ರ ಮೇಲೆ ಒಂದು ಹಾಗಾಕಬೇಡಿ. ಪಕ್ಕ ಪಕ್ಕ ಸುತ್ಕೊಬನ್ನಿ, ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಲಾಕ್ನ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಾದ್ಮೇಲೆ ಈ ರೀತಿ ಸ್ವಲ್ಪ ಟರ್ನ ಮಾಡಿಕೊಂಡು ಹಿಂದೆಯಿಂದ ಹೀಗೆ ಲಾಕ್ ಮಾಡಿಬಿಡಿ. 2 ಸಲ ಲಾಕನ್ನು ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ. ಸ್ಯಾರಿ ಪೂರ್ತಿ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಸೀರೆಗೂ ಇದು ಗ್ರ್ಯಾಂಡಾಗೆ ಕಾಣುತ್ತೆ ನೋಡಿ. ಒಳಗಡೆ ಇರೋಂಥ ಥ್ರೆಡ್ಡೇನು ಕಾಣೋದಿಲ್ಲ, ಹೇಗಿರುತ್ತೆ ಒಳಗಡೆ ಸೇರಿಕೊಳ್ಳುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಕಾಣುತ್ತೆ. ಈಗ ನೆಕ್ಸ್ಟ್ ನೋಡಿ ಈ ರೀತಿ ನೋಡಿ. ನಾವಿಲ್ಲಿ ಯಾವ ಶೇಪಲ್ಲಿ ಯಾವ ಕಡೆಯಿಂದ ಪೋಣಿಸ್ತೀವಿ ಅದೇ ಶೇಪಲ್ಲಿ ಇನ್ನೊಂದು ಕಡೆನೂ ಪೋಣಿಸ್ಕೋಬೇಕು. ಈ ರೀತಿ ಹಾಕ್ಕೊಂಡು ನೆಕ್ಸ್ಟು ಪಕ್ಕದಲ್ಲಿರೋದಕ್ಕೂ ಹೀಗೆ ಹಾಕೋಬೇಕು ನೋಡಿ. 2 ಒಂದೇ ಥರ ಬರಬೇಕು, ಒಂದು ಆ ಕಡೆ ಒಂದು ಈ ಕಡೆ ಮಾಡಬಾರ್ದು, 2 ಒಂದೇ ಡೈರೆಕ್ಷನಲ್ಲಿರಬೇಕು. ನಾವು ಇಷ್ಟೇ ಸಾಕು ಅಂದರೆ ಈ ರೀತಿ 2 ಹೀಗೆ ಗಂಟನ್ನು ಹಾಕ್ಕೊಂಡು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಪುಟ್ಟಾಗಿ ಹಾರ್ಟ್ ಶೇಪ್ ಡಿಸೈನಲ್ಲಿ ಬೇಕು ಅಂದರೆ ನೋಡಿ ಅದ್ರ ಜೊತೆ ಇನ್ನೊಂದು ಬೀಡನ್ನು ಸಹ ಹಾಕೋಬೋದು ಹೀಗೆ ನೋಡಿ. ಈ ರೀತಿ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಲೇ ನಾನು ಈ ರೀತಿ ಗಮ್ ಒಂದು ಸ್ವಲ್ಪ ಒಂದೇ ಒಂದು ಪಾಯಿಂಟ್ ಅಷ್ಟು ಹಾಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ ಅದು ನೋಡಿ. ಈ ರೀತಿ ಹಾಕ್ಕೊಂಡು ಆ ಡಿಸೈನಲ್ಲಿ ಹೇಗೆ ತೋರಿಸ್ತೆ ನಾಟ್ ಹಾಕೋದು ಅದೇ ರೀತಿ ಹೀಗೆ ಒಂದೇ ಸಮವಾಗಿ ಹೀಗೆ ಇಟ್ಕೊಂಡು ಹೀಗೆ ನಾಟನ್ನು ಮಾಡ್ಕೋಬೇಕು. ಈ ಓಲಲ್ಲಿ ನಾವು ಸೂಜಿನ ಹೀಗೆ ಇಟ್ಕೊಂಡ್ರೆ ನೋಡಿ ಹೀಗೆ ಎಳ್ಕೊಂಡು ಪಕ್ಕಕ್ಕೆ ತೊಗೊಂಡೋಗಿ ಟೈಟಾಗಿ ಹಾಕ್ಬೋದು ನೋಡಿ. ಈ ರೀತಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ಡಿಸೈನ್ಗೆ ನಾವು ಅದೇ ಬೀಡು ತೊಗೋಬೇಕು ಅಂತೇನಿಲ್ಲ. ಈ ಥರ ಬೀಡನ್ನು ತೊಗೋಬೋದು, ಈ ಥರ ಸ್ಕ್ವೇರ್ ಬೀಡು ತೊಗೋಬೋದು, ರೌಂಡ್ ಬೀಡು ತೊಗೋಬೋದು ನೋಡಿ. ಈ ಥರ ಪರ್ಲು ಬೀಡಲ್ಲೂ ಸಹ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಬೀಡ್ ಅದೇ ಬೇಕು ಇದೇ ಬೇಕು ಅಂತಿಲ್ಲ, ಯಾವ ಬೀಡಾದರೂ ಸರಿ ಈ ರೀತಿ ಥ್ರೆಡ್ ಒಳಗಡೆ ಹಾಕ್ಕೊಂಡು ನೀವು ಕಟ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರೋಶಾ ವರ್ಕ್ ಬರಲ್ಲ ಅಂದ್ರೂ ಈ ರೀತಿ ವರ್ಕ್ಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ನೀವು ಗಮ್ ಹಾಕಲಿಲ್ಲ ಅಂತ ಅಂದರೆ ಏನು ಮಾಡಬೇಕಾಗುತ್ತೆ, ನಾನು ಅದಕ್ಕೋಸ್ಕರ ನೀವು 2ಕ್ಕೆ ಗಮ್ ಹಾಕ್ಕೊಂಡಿಲ್ಲ, ತೋರಿಸ್ತೀನಿ ನೋಡಿ. ಒಂದು ಸೂಜಿಗೆ ಈ ರೀತಿ ಕಾಟನ್ ಥ್ರೆಡನ್ನು ಹೀಗೆ ಹಾಕ್ಕೊಂಡು ನೋಡಿ ಹೀಗೆ ನಾಟ್ ಮಾಡ್ಕೊಬಿಡಿ. ಜಾಸ್ತಿ ಉದ್ದ ಬೇಡ, ಚಿಕ್ಕದಾಗಿನೇ ಈ ರೀತಿ ನಾಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಷ್ಟುದ ತೊಗೊಂಡಿದ್ದೀನಿ ಅಷ್ಟೇ ನಾನು. ಇನ್ನೂ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಹೀಗೆ ತೊಗೊಂಡು ನೋಡಿ ಹೀಗೆ ನಾಟ್ ಹಾಕೋದೇ ಅಲ್ವಾ, ಇದನ್ನು ಏನು ಮಾಡಬೇಕು, ಇವೆರಡನ್ನು ಸೇರಿಸಿ ಅದರೊಳಗಡೆ ಹೀಗೆ 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 ಹಾಕೊಳ್ಳಿ. ಹೀಗೆ ಹಾಕೊಂಡಾದ್ಮೇಲೆ ನೋಡಿ ಹೇಳ್ತಾ ಇದ್ದೀನಿ, ಡೈರೆಕ್ಷನು ಒಂದೇ ಥರ ಇರಬೇಕು. ಇಲ್ಲಿ ಸ್ಟಾರ್ಟಿಂಗ್ ಏನು ಹಾಕ್ತೀವಿ ಅದೇ ಡೈರೆಕ್ಷನಲ್ಲಿ ಪೂರ್ತಿ ಬರಬೇಕು ನೋಡಿ. ಇದನ್ನು ಹಾಕ್ಕೊಳ್ತೀನಿ ನಾನು, ಜೊತೆಗೆ ಇದನ್ನು ಹಾಕ್ಕೊಳ್ತೀನಿ, ಏಕೆಂದರೆ ಈಗ ಒಟ್ಟಿಗೆ ತೊಗೋಬೇಕು ಸೂಜಿ ಒಳಗಡೆ, ಅದಕ್ಕೋಸ್ಕರ ಹೀಗೆ ತೊಗೊಂಡು ನೋಡಿ ಇಲ್ಲಿ ಹೀಗೆ ತಳ್ಳಿಬಿಡಿ. ಈಗ ನೋಡಿ ನೀಟಾಗಿ ಇದರೊಳಗಡೆ ಇನ್ಸರ್ಟ್ ಮಾಡ್ಬೋದು. ಹೀಗೆ ಸೂಜಿ ದಾರ ತೊಗೊಂಡು ಮಾಡೋದಕ್ಕಿಂತ ಇಲ್ಲಿ ನಾವು ಗಮ್ನ ಹಾಕ್ಕೊಂಡು ಪೋಣಿಸ್ತೀವಲ್ಲ ಅದು ಈಸಿ ಇರುತ್ತೆ. ಆದರೆ ಗಮ್ಮಿಲ್ಲ ಈ ಥರ ಏನಾದರೂ ಇದ್ದರೆ ನೋಡಿ ಈ ರೀತಿ ಥ್ರೆಡ್ ಒಳಗಡೆ ಈ ಥರ ಥ್ರೆಡ್ಡನ್ನು ಹಾಕ್ಕೊಂಡು ಸೂಜಿ ಸಹಾಯದಿಂದ ಇದರೊಳಗಡೆ ಹಾಕೋಬೋದು. ನಾನು ಇನ್ನೂ ಒಂದನ್ನು ತೋರಿಸ್ತೀನಿ ನೋಡಿ. ಹೀಗೆ ತಗೊಳ್ಳಿ, ಇಲ್ಲಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ಅಲ್ವಾ, ಇದನ್ನು ಹೀಗೆ ತಗೊಂಡು ಅದರೊಳಗಡೆ ಹೀಗೆ ಇದನ್ನು ತಗೊಳ್ಳಿ, ಗೊತ್ತಾಯ್ತಿದೆ ಅಲ್ವಾ. ಹೀಗೆ ತಗೊಂಡು ಈ 2 ಬೆಳ್ಳಲ್ಲಿ ಹೀಗೆ ಇಟ್ಕೊಂಡಿರಿ. ಇಲ್ಲಿ ಸೂಜಿಗೆ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಹೀಗೆ ನೋಡಿ 2 ಬೆಳ್ಳಲ್ಲಿ ಹಾಗೆ ಹಿಡ್ದಿದ್ದೀನಿ ನಾನು. ಹೀಗೆ ತೊಗೊಂಡ್ಬಂದು ನೋಡಿ ಹೀಗೆ ತಳ್ಳಿದ್ರೆ ಹೋಗುತ್ತೆ. ಈ ಟಿಪ್ಸನ್ನು ಫಾಲೋ ಮಾಡಿ. ಈಗ ಮಾಡ್ಕೊಂಡಾದ್ಮೇಲೆ 2 ಸೇರಿಸಿ ಸಮವಾಗಿ ಹೀಗೆ ಇಟ್ಕೊಂಡು ಹೀಗೆ ನೋಡಿ ಇದರೊಳಗಡೆ ಹೀಗೆ
ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಇದನ್ನು ಹೀಗೆ ನೋಡಿ ಈ ಥರ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡು ಇಲ್ಲಿ ಹೀಗೆ ತೊಗೊಬಿಡಿ. ಆಮೇಲೆ ಸೂಜಿಯಿಂದ ಹೀಗೆ ಇಟ್ಕೊಂಡು ತೊಳ್ಕೊಟ್ರೆ ಟೈಟಾಗಿ ಕೂರುತ್ತೆ ನೋಡಿ, ಈ ರೀತಿ ಬರುತ್ತೆ. ನೀವು ಇದು ಸಿಲ್ವರೇ ಹಾಕೋಬೇಕು ಅಂತೇನಿಲ್ಲ, ಗೋಲ್ಡು ಇದ್ದರೆ ಗೋಲ್ಡು, ಸಿಲ್ವರ್ ಇದ್ದರೆ ಸಿಲ್ವರು, ಸ್ಯಾರಿಲಿ ಯಾವ ಥರ ಬಂದಿರುತ್ತೆ ಅದನ್ನು ನೋಡಿಕೊಂಡು ಹಾಕೊಳ್ಳಿ. ಇದಕ್ಕೂ ಅಷ್ಟೇ ಹೀಗೆ ಥ್ರೆಡ್ಡನ್ನು ಹಾಕಿ ನೀಟಾಗಿ ಇಟ್ಕೊಂಡು ನೋಡಿ, ಥ್ರೆಡ್ಡನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಹೀಗೆ ಬೀಡನ್ನು ಈ ಥರ ಸರಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತದು. ಹೀಗೆ ಮತ್ತೆ ಜರಿ ಥ್ರೆಡ್ಡನ್ನು ಹಾಕ್ಕೊಂಡು ನೀಟಾಗಿ ಸುತ್ಕೋಬೇಕು. ಸಿಲ್ವರ್ ಕಲರ್ ಬೀಡ್ಸ್ ಹಾಕಿದಾಗ ಸಿಲ್ವರ್ ಕಲರೇ ಜರಿ ಥ್ರೆಡ್ಡನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗೆ ಹಾಕುವಾಗ ಆ ರೀತಿ ಹಾಕಿ ನಾನಿಲ್ಲಿ ಶಾಂಪಲ್ ಪೀಸಿಗೆ ಹಾಕ್ತಾ ಇರೋದ್ರಿಂದ ಹಾಗೆಯೇ ತೋರಿಸ್ತಾ ಇದ್ದೀನಿ. ಸೀರೆ ಕೌಂಟಿಂಗು ಸಿಲ್ವರ್ ಕಲರ್ ಬಂದಿರುತ್ತೆ ಬಾರ್ಡರ್ ಎಲ್ಲ, ಆಗ ನೀವು ಸಿಲ್ವರ್ ಕಲರ್ ಜರಿ ಥ್ರೆಡನ್ನೇ ಉಪಯೋಗಿಸಿ, ಮ್ಯಾಚಿಂಗ್ ಆಗಿ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಾಟನ್ನು ಹಾಕ್ಕೊಂಡು ಹಿಂದೆಯಿಂದ ತೊಗೊಳ್ಳಿ, ನೀಟಾಗಿ ಫಿನಿಶಿಂಗನ್ನು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಹಿಂದೆಯಿಂದ ತೊಗೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಫ್ರಂಟ್ಗಿಂತ. ಈ ರೀತಿ ಹಾಕ್ಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ಳಿ. ಇದಕ್ಕೂ ಅಷ್ಟೇ ನೋಡಿ, ನೀಟಾಗಿ ಹೀಗೆ ಹಾಕ್ಕೊಂಡು ಇಲ್ಲಿ ಬೀಡನ್ನು ಸ್ವಲ್ಪ ಮೇಲೆ ತಳ್ಕೊಡಿ. ಹೀಗೆ ತಗೊಂಡು ಹೀಗೆ ನೀಟ್ ಮಾಡಿಕೊಂಡು ಹೀಗೆ ನಾಟನ್ನು ಮಾಡ್ಕೊಳ್ಳಿ. ಈ ಥರ ನಾಟನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಇದೇ ಥರ ಪೂರ್ತಿ ಸೀರೆಗೆ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಬಿಗಿನರ್ಸ್ಗಳು ಎಷ್ಟು ಈಸಿಯಾಗಿ ಹಾಕೋಬೋದು ನೋಡಿದ್ರಿ ಅಲ್ವಾ. ನೋಡಿ ಇದನ್ನು ಎಷ್ಟು ನೀಟಾಗಿ ಬಂತು ನೋಡಿ. ಈ ರೀತಿ ಸ್ಯಾರಿ ಪೂರ್ತಿ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಇಷ್ಟೊಂದು ಗ್ಯಾಪ್ ಕೊಡಬೇಡಿ, ಇನ್ನು ಇಲ್ಲಿ ಸ್ವಲ್ಪ ಗ್ಯಾಪ್ನ ಕೊಟ್ಟು ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಒಂದು ಡಿಸೈನು ಹಾಕೋಬೋದು, ಮತ್ತು ಈ ರೀತಿಯೂ ಹಾಕೋಬೋದು. ಬರೀ ಬೀಡ್ಸ್ ಮತ್ತು ಕುಚ್ಚು ನೋಡಿ ಎಷ್ಟು ಈಸಿಗೆ ಹಾಕೋಬೋದು. ಬಿಗಿನರ್ಸ್ಗಳು ತುಂಬ ಆರಾಮಾಗಿ ಹಾಕೋಬೋದು. ಸೂಜಿ ದಾರ ಬೀಡ್ಸನ್ನು ಬಳಸಿ ಈಸಿಯಾಗಿ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್.